ಧರ್ಮಸ್ಥಳ ಆಯ್ತು, ದಸರಾ ಆಯ್ತು, ಈಗ ರಾಮನ ಸರದಿ. ವಿವಾದಗಳ ಮೇಲೆ ವಿವಾದವನ್ನ ಎಳೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ. ಬೆಂಗಳೂರು ಉತ್ತರ ವಿವಿಯಲ್ಲಿ ಶ್ರೀರಾಮನ ವಿವಾದ ಸೃಷ್ಟಿಯಾಗಿದೆ. ಧರ್ಮಸ್ಥಳ ಆಯ್ತು, ದಸರಾ ಆಯ್ತು, ಈಗ ರಾಮನ ಸರದಿ. ವಿವಾದಗಳ ಮೇಲೆ ವಿವಾದವನ್ನ ಎಳೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ. ಬೆಂಗಳೂರು ಉತ್ತರ ವಿವಿಯಲ್ಲಿ ಶ್ರೀರಾಮನ ವಿವಾದ ಸೃಷ್ಟಿಯಾಗಿದೆ. ಈಗ ಬೆಂಗಳೂರು ಉತ್ತರ ವಿವಿಯಲ್ಲಿ ಶ್ರೀರಾಮನ ಬಗ್ಗೆ ವಿಚಾರ ಸಂಕಿರಣ ಆಗಿದೆ. ಸೆಪ್ಟೆಂಬರ್ 10, 11ರಂದು ಶ್ರೀರಾಮನ ಜೀವನ ಪಾಠ ಕುರಿತ ವಿಚಾರಣಾ ಸಂಕಿರಣ. ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಬುದ್ಧಿ ಇದ್ದು ಮಾಡ್ತಾರೋ, ಬುದ್ಧಿ ಇಲ್ದೇನೂ ಮಾಡ್ತಾರೋ, ಬೇಕು ಅಂತಲೇ ವಿವಾದವನ್ನ ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಹೇಳಿ ಮಾಡ್ತಾರೋ ಗೊತ್ತಿಲ್ಲ. ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ವಿವಾದಗಳ ಮೇಲೆ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಬೆಂಗಳೂರು ಉತ್ತರ ವಿವಿ ಸುತ್ತೋಲೆಗೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಾಮನ ಕುರಿತ ವಿಚಾರ ಸಂಕಿರಣಕ್ಕೆ ಭಾರಿ ವಿವಾದಗಳು ವ್ಯಕ್ತವಾಗ್ತಾ ಇದೆ. ಇದೀಗ ವಿವಿ ಸುತ್ತೋಲೆಗೆ ಬೋಧಕರು, ವಿದ್ಯಾರ್ಥಿಗಳಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಆಗಸ್ಟ್ 6ರಂದು ಸುತ್ತೋಲೆ ಹೊರಡಿಸಿದಂತಹ ಬೆಂಗಳೂರು ಉತ್ತರ ವಿವಿ, ವಿಶ್ವವಿದ್ಯಾಲಯದೊಳಗೆ ಧರ್ಮ ತರೋದು ಸರಿಯಲ್ಲ, ವಿವಿ ನಡೆಯಿಂದ ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ಆಗುವಂತಹ ಆತಂಕಗಳು ವ್ಯಕ್ತವಾಗ್ತಾ ಇದೆ, ಸಂವಿಧಾನದ ಉಲ್ಲಂಘನೆ ಕೆಲಸ ಆಗಿದೆ ಅಂತ ಆಕ್ರೋಶಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ವೆಬ್ಸೈಟ್ನಲ್ಲಿದ್ದಂತಹ ಸುತ್ತೋಲೆಗೆ ಕೋಕ್ ಕೊಡಲಾಗಿದೆ. ಬೆಂಗಳೂರು ಉತ್ತರ ವಿವಿ ಸುತ್ತೋಲೆಗೆ ಈಗ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವೆಬ್ಸೈಟ್ನಲ್ಲಿ ಇದ್ದಂತಹ ಸುತ್ತೋಲೆ ಏನಿತ್ತಲ್ಲ ಅದಕ್ಕೆ ಈಗ ಕೋಕ್ ಕೊಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಸಂವಿಧಾನದ ಉಲ್ಲಂಘನೆ ನಾವು ಮಾಡೋದಿಲ್ಲ ಅಂತ ಹೇಳುವಂತಹ ರಾಜ್ಯ ಸರ್ಕಾರ ಈಗ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಮಾತೆತ್ತಿದ್ರೆ ಸಂವಿಧಾನದ ವಿಚಾರಕ್ಕೆ ಮಾತನಾಡ್ತಾರೆ. ಆದರೆ ಈಗ ಸಂವಿಧಾನದ ಉಲ್ಲಂಘನೆಯನ್ನ ಅವರೇ ಮಾಡಿದ್ದಾರೆ. ವಿವಿ ನಡೆಯಿಂದ ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ಉಂಟಾಗುವಂತಹ ಆತಂಕಗಳು ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಒಂದ್ ಕಡೆ ಬೋಧಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಸ್ಟ್ 16ರಂದು ಸುತ್ತೋಲೆಯನ್ನ ಹೊರಡಿಸಿದಂತಹ ಬೆಂಗಳೂರು ಉತ್ತರ ವಿವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಸರ್ಕಾರ ಗೊತ್ತಿದ್ದು ಮಾಡುತ್ತೋ ಗೊತ್ತಿಲ್ಲದೆ ಮಾಡುತ್ತೋ, ಸರ್ಕಾರಕ್ಕೆ ಬುದ್ಧಿ ಹೇಳುವಂತಹ ಕೆಲಸಕ್ಕೆ ನಾವು ಮುಂದಾಗಬೇಕಾ ಹೇಗೆ ಅಂತ ಹೇಳಿ ಈಗ ವಿವಿ ನಡೆದುಕೊಳ್ತಾ ಇರುವಂತಹ ರೀತಿ ನಿಜಕ್ಕೂ ಖಂಡನೀಯ. ಈಗ ಈ ಒಂದು ಸುತ್ತೋಲೆಯನ್ನ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗುವ ಮುನ್ನವೇ ಯೋಚನೆ ಮಾಡಬೇಕಾಗಿತ್ತಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಈಗ ಹಿಂದೂಗಳ ಭಾವನೆಗಳ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಒಂದು ಆರೋಪ ಈ ಹಿಂದೆಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೆ ಪೂರಕ ಎನ್ನುವಂತೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಒಂದು ಸೆಪ್ಟೆಂಬರ್ 10 ಮತ್ತೆ 11ನೇ ತಾರೀಕು 2 ದಿನ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿದೆ. ಆದ್ರೆ ಆ ವಿಚಾರಣೆ ಸಂಕಿರಣದಲ್ಲಿ ಆಯ್ದುಕೊಂಡಿರುವಂತಹ ಅಂಶ ಇದೆಯಲ್ಲ, ಒಂದು ಉಲ್ಲೇಖ, ಅದು ಸಾಕಷ್ಟು ಟೀಕೆಗೆ ಕಾರಣ ಆಗಿರುವಂತದ್ದು. ಕಾರಣ ಶ್ರೀರಾಮನ ಜೀವನದ ಪಾಠಗಳು ಅನ್ನುವಂತಹ ವಿಚಾರದಲ್ಲಿ ಸಮಕಾಲೀನ ಜೀವನ ಅಧ್ಯಯನಗಳು ಮತ್ತೆ ಆಧುನಿಕ ಸಮಾಜಕ್ಕಾಗಿ ಶ್ರೀರಾಮನ ಪಾಠಗಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧವನ್ನ ಮಂಡಿಸಬೇಕು ಅನ್ನುವಂತಹ ಒಂದು ಸುತ್ತೋಲೆಯನ್ನ ಬೆಂಗಳೂರು ಉತ್ತರ ವಿವಿ ಹೊರಡಿಸಿರುವಂತದ್ದು. ಈ ಒಂದು ಸುತ್ತೋಲೆಗೆ ಆ ಒಂದು ಬೆಂಗಳೂರು ಉತ್ತರ ವಿವಿ ಎಲ್ಲಿ ಇರುವಂತಹ ಅಧ್ಯಾಪಕರು ಮತ್ತೆ ಪ್ರಾಧ್ಯಾಪಕರಾಗಿರ್ಬೋದು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪ್ರಬಂಧದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನ ಹೊರಡಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ವಿವಿಯ ಈ ಒಂದು ನಡೆಗೆ ಕೇವಲ ಬೆಂಗಳೂರು ಉತ್ತರ ಮಾತ್ರ ಅಲ್ಲ, ಬೇರೆ ಬೇರೆ ಬೆಂಗಳೂರು ಜ್ಞಾನ ಭಾರತಿ ಆಗಿರ್ಬೋದು ಅಥವಾ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಇದೀಗ ಬೆಂಗಳೂರು ನಗರ ಯೂನಿವರ್ಸಿಟಿಯ ಬಹುತೇಕ ವಿದ್ಯಾರ್ಥಿಗಳು ಮತ್ತೆ ಅಧ್ಯಾಪಕರು ಎಲ್ಲರೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ
ಯಾವುದೇ ರೀತಿಯಾದಂತಹ ಜಾತಿಯ ಧರ್ಮ ಜಾತಿ ಧರ್ಮ ಯಾವುದನ್ನು ಕೂಡ ತರಬಾರದು. ಆದ್ರೆ ಬೆಂಗಳೂರು ಉತ್ತರ ವಿವಿ ಜಾತಿ ತರುವಂತಹ ಜಾತ್ಯತೀತತೆಯನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ, ಅದನ್ನ ಕೂಡಲೇ ವಾಪಸ್ ಪಡಿಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು. ಯಾವಾಗ ಈ ಒಂದು ಬೆಂಗಳೂರು ಉತ್ತರ ವಿವಿ ಹೊರಡಿಸಿರುವಂತಹ ಸುತ್ತೋಲೆ ವಿರುದ್ಧ ಸಾಕಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತವಾಯಿತು, ಕೂಡಲೇ ಎಚ್ಚೆತ್ಕೊಳ್ಳುತ್ತೆ ಬೆಂಗಳೂರು ಉತ್ತರ ವಿವಿ. ತಕ್ಷಣನೇ ಏನೊಂದು ಪೋಸ್ಟ್ ಅನ್ನ ಮಾಡಿತ್ತು, ಆ ಪೋಸ್ಟ್ ಅನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡುತ್ತೆ, ಅಂದ್ರೆ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಸೆಪ್ಟೆಂಬರ್ 10 ಮತ್ತೆ 11ನೇ ತಾರೀಕು ಆಯೋಜನೆ ಮಾಡಿರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ವಿಚಾರ ಸಂಕಿರಣ ಏನಿದೆಯಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡಿರುವಂತಹ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ಬೆಂಗಳೂರು ಉತ್ತರ ವಿವಿ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ 10 ಮತ್ತೆ 11ನೇ ತಾರೀಕು ವಿಚಾರ ಸಂಕಿರಣ ಇರುತ್ತೆ. ಆದ್ರೆ ವಿಚಾರವನ್ನ ಈಗೇನ್ ಮಂಡನೆ ಆಗ್ಬೇಕಾಗಿದ್ದಂತ ವಿಚಾರ ಏನಿತ್ತಲ್ಲ, ಸಬ್ಜೆಕ್ಟ್ ಅನ್ನ ನಾವು ಬದಲು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ವಿವಿ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಮ್ಯಾ, ಒಟ್ಟಿನಲ್ಲಿ ಈ ರೀತಿಯಾದಂತ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಶೈಕ್ಷಣಿಕವಾಗಿ ಮಕ್ಕಳ ಮೇಲೆ ಜಾತಿಯ ಬೀಜವನ್ನ ಬಿತ್ತುವಂತದ್ದು, ಧರ್ಮವನ್ನ ತರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ.